ಸಮರ್ಪಿಸ್ತಾ ಇದ್ದೀವಿ. ಇದೀಗ ಈ ದಿನದ ನಮ್ಮ ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕ ನುಡಿಗಳನ್ನಾಡೋದ್ರ ಜೊತೆಗೆ ವೇದಿಕೆಯಲ್ಲಿರುವಂತಹ ಪೂಜ್ಯರನ್ನ, ಅತಿಥಿ ಅಭ್ಯಾಗತರನ್ನ ಸ್ವಾಗತಿಸೋದ್ರ ಜೊತೆಗೆ ನಿಮ್ಮೆಲ್ಲರನ್ನ ಅಷ್ಟೇ ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೀನಿ. ಸಹೋದರಿಯರೇ, ಅಮಲೋದ್ಭವ ಮೇರಿ ಮಾತೆಯ ಪ್ರೀತಿಯ ಭಕ್ತಾದಿಗಳೇ, ನಿಮ್ಮೆಲ್ಲರಿಗೂ ನಮ್ಮ ಚರ್ಚಿನ 125ನೇ ವಾರ್ಷಿಕೋತ್ಸವ ಶತಮಾನೋತ್ತರ ರಜತ ಮಹೋತ್ಸವದ ಶುಭಾಶಯಗಳನ್ನು ಕೋರುತ್ತಾ, ವೇದಿಕೆಯ ಮೇಲೆ ಉಪಸ್ಥಿತರಿರುವ ನಮ್ಮ ಬೆಂಗಳೂರು ಮಹಾಧರ್ಮ ಕ್ಷೇತ್ರದ ಆರ್ಚ್ ಬಿಷಪ್ ಹಾಗೂ ಕರ್ನಾಟಕ ಕ್ರೈಸ್ತ ಒಕ್ಕೂಟದ ನಿರ್ದೇಶಕರು, ಆಧ್ಯಾತ್ಮಿಕ ತಂದೆಯೇ ಆಗಿರುವ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ರವರೇ, ನಮ್ಮ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು, ಜನರೆಲ್ಲರೂ ದೇವರು ನಿರ್ಮಿಸಿದ ದಿನವಿದು, ನಾವಿಂದು ಹರ್ಷಿಸಿ ಆನಂದಿಸೋಣ, ಏಕೆಂದರೆ ದೇವರು ನಮ್ಮನ್ನು ರಕ್ಷಿಸಿ ಯಶಸ್ವಿಗೊಳಿಸಿದ್ದಾರೆ. ಕೀರ್ತನಾಗಾರನ ಈ ಹಾಡು ಇಂದು ನಮ್ಮದಾಗಿದೆ. ಏಕೆಂದರೆ ನಮ್ಮ ಇಮ್ಯಾಕ್ಯುಲೇಟ್ ಕನ್ಸೆಪ್ಷನ್ ಚರ್ಚ್, ಅಂದರೆ ಕನ್ನಡದಲ್ಲಿ ಅಮಲೋದ್ಭವ ಮಾತೆಯ ದೇವಾಲಯವು 125ನೇ ವಾರ್ಷಿಕ ಮಹೋತ್ಸವವನ್ನು, ಸಂಭ್ರಮಾಚರಣೆಯನ್ನು ವಿಜೃಂಭಣೆಯಿಂದ ಭಕ್ತಿ ಹಾಗೂ ಕೃತಜ್ಞತಾ ಭಾವದ ಎನ್ನುವ 2 ಅಕ್ಷರದ ಮಂತ್ರದಲ್ಲಿ ಇಡೀ ವಿಶ್ವವೇ ಅಡಗಿದೆ. ಶುಭ ದಿನದಂದು ಆ ದೇವಮಾತೆಯ ಪ್ರೀತಿ, ಶಾಂತಿ, ಸಂತೋಷ, ಕೃಪಾಶೀರ್ವಾದಗಳನ್ನು ಕೋರುತ್ತಾ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಆದರದ ಸುಸ್ವಾಗತವನ್ನು ಕೋರುತ್ತೇನೆ. ವೆಲ್ಕಮ್ ಯು ಆಲ್. ಬೈಬಲ್ ಪ್ರಕಾರ ಜೂಬಿಲಿ ಆಚರಣೆಯನ್ನು ನಾವು ಮಾಡುವುದು ಈ ಶೋಫಾರನ್ನು ಮೊಳಗುವುದರ ಮೂಲಕ. ಆದ್ದರಿಂದ ಈ ಶೋಫಾರನ್ನು ಈಗ ವಂದನೀಯ ಸ್ವಾಮಿ ಇಕ್ಕಾಲಂ ಜೇಕಬ್ ಅವರು ಮೊಳಗುವರು. Glory be to the Father, and to the Son, and to the Holy Spirit, as it was in beginning, is now, and ever shall be, world without. ಶೋಫಾರ್ ಮೊಳಗಿಸೋದ್ರ ಮೂಲಕ ಹೀಗೆ ಗೌರವವನ್ನು ಸಮರ್ಪಿಸುವುದರ ಮುಖೇನ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ವಿ. ಮೊದಲನೇದಾಗಿ ಮಹಾಧರ್ಮಾಧ್ಯಕ್ಷರನ್ನ ಗೌರವಿಸಲಾಗುತ್ತೆ, ಫೆಲಿಸಿಟೇಟ್ ಮಾಡಲಾಗುತ್ತೆ. ಐ ರಿಕ್ವೆಸ್ಟ್ ಇದೀಗ ಬರಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.